ಬೊಪ್ಪ ಸಾಕು ಈ ಬಯಲಡುಂಬು ಎನಗೊಪ್ಪೋದೇ ವೀರೋಪಚಾರವೋ ಇದು ಒಪ್ಪುವರಿಗೆ ಒಪ್ಪುವುದು ತೆಗೆಸು ಎನ್ನಲು ಅರಸನ ಸುನಗುತ್ತ ದರ್ಪವುಳ್ಳಂಗೆ ಏಸು ಮಂಗಳ ಒಪ್ಪದೇನೈ ಜಗದೊಳಾವಂಗೆ ಅಪ್ಪುದೀ ಬಲವು ಈ ನಿಗರ್ವಿತೆ ಎಂದನ ಮತ್ಯ. ಹೊಗಳಿಕೆ, ಪ್ರಶಂಸೆ, ಉಡುಗೊರೆಗಳು ಸಾಮಾನ್ಯವಾಗಿ ಹರ್ಷವನ್ನು, ಉತ್ಸಾಹವನ್ನು ತರುತ್ತವೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಆದರೆ ಉತ್ತರನ ರೀತಿ ಇದಕ್ಕೆ ವ್ಯತಿರಿಕ್ತವಾಗಿತ್ತು. ಅಪ್ಪ ಸಾಕು, ಈ ಬೇಡವಾದ ಆಡಂಬರಕ್ಕೆ ನಾನು ಅರ್ಹನೇ? ಇಂಥ ವೀರೋಪಚಾರ ಯೋಗ್ಯರಾದವರಿಗೆ ಒಪ್ಪುವಂಥದ್ದು, ಇದನ್ನೆಲ್ಲ ತೆಗೆಸಿ ಹಾಕು ಎನ್ನಲು ವಿರಾಟ ಇದನ್ನು ಬೇರೆ ರೀತಿಯಲ್ಲಿಯೇ ಯೋಚಿಸಿದ. ನನ್ನ ಮಗ ಸರಳ ಜೀವನ, ಉದಾತ್ತ ಚಿಂತನ ಎಂಬ ಭಾವ ಹೊಂದಿದ್ದಾನೆ, ಬಹಳ ವಿನಯವಂತ ಎಂದೇ ಭಾವಿಸಿದ. ಇಂತಹ ವೀರನಿಗೆ ಈ ಮಂಗಳ ಕಾರ್ಯ ಯೋಗ್ಯವಾಗಿದೆ. ನಿನ್ನನ್ನು ಬಿಟ್ಟರೆ ಇಂಥ ಬಲಶಾಲಿ, ಜಂಬವಿಲ್ಲದ ಪರಾಕ್ರಮಿ ಯಾರಿದ್ದಾರೆ? ಇಂತಹ ಗುಣಶಾಲಿಯಾದ ನಿನ್ನಂಥ ಮಗನನ್ನು ಪಡೆದಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯ. ಮಗನೇ, ನಾನೇ ಧನ್ಯ ಎಂಬಂತೆ ಮಾತನಾಡಿದ. ಮಗನೇ, ಕರ್ಣ, ದ್ರೋಣ, ಭೀಷ್ಮಾದಿಗಳನ್ನು ಒಬ್ಬನೇ ಗೆಲಿದೆ. ಈ ಕಾಳಗದ ಕಡುಗಲಿತನಗಳುಂಟೆ ಪೂರ್ವ ಪುರುಷರಲ್ಲಿ ದುಗುಡವೇಕೆಯನ್ನಾಣೆ ಹೆತ್ತರ ಮೊಗಕ್ಕೆ ಹರುಷವ ತಂದೆರ ಹಂಗಿಗನೆ ನೀ ತಲೆಗುತ್ತಲೇಕೆ ಎಂದು ಎತ್ತಿದನು ಮುಖವಾ. ಕರ್ಣ, ದ್ರೋಣ, ಭೀಷ್ಮರಂಥ ಅತಿರಥ ಮಹಾರಥರನ್ನು ಒಬ್ಬನೇ ಗೆದ್ದಿರುವ ನಿನ್ನಂತಹ ಪರಾಕ್ರಮಿಗಳು ನಮ್ಮ ಪೂರ್ವಜರಲ್ಲಿ ಯಾರೂ ಇರಲಿಲ್ಲ. ಮಗು, ಹೆತ್ತವರ ಮನಸ್ಸಿಗೆ ಅದೆಷ್ಟು ಸಂತೋಷವನ್ನು ತಂದಿರುವೆ. ನೀನು ಯಾರ ದಾಕ್ಷಿಣ್ಯಕ್ಕೂ ಸಿಕ್ಕಿದವನಲ್ಲ. ಏಕೆ ಮಂಕಾಗಿರುವೆ? ತಲೆ ತಗ್ಗಿಸುವ ಅವಶ್ಯಕತೆಯೇ ಇಲ್ಲ ಎನ್ನುತ್ತಾ ಮಗನ ಬಾಗಿದ ತಲೆಯನ್ನು ಮೇಲಕ್ಕೆ ಎತ್ತಿದ. ಕುಮಾರವ್ಯಾಸನ ಕನ್ನಡ ದೇಸಿ ಪದಗಳ ಬಳಕೆ ಎಷ್ಟು ಚಂದ ನೋಡಿ. ತಲೆಗುತ್ತಲೇಕೆಂದು ಎಂಬಲ್ಲಿ ಗುತ್ತು, ತಗ್ಗಿಸು ಎಂಬ ಪದ ಬಳಕೆ. ಇಂದಿಗೂ ನಮ್ಮ ಮಲೆನಾಡಿನಲ್ಲಿ ಗುತ್ತು, ಗುತ್ತಿಸು ಎಂಬ ಪದ ಬಳಕೆಯಲ್ಲಿದೆ.